ತಂದೆಯ ಜಗಳವನ್ನ ಬಿಡಿಸೋದಕ್ಕೆ ಹೋದಂತಹ ಮಗಳು ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಕಾಸರಗೋಡು ಬಳಿಯ ಮಂಜೇಶ್ವರದಲ್ಲಿ ನಡೆದಿರುವಂತಹ ಘಟನೆ ಇದು. ಆಸ್ತಿಗಾಗಿ ಜಗಳವನ್ನ ಆಡ್ತಾ ಇದ್ದಂತಹ ತಂದೆ ಹಾಗೂ ಚಿಕ್ಕಪ್ಪ ಗಲಾಟೆಯನ್ನ ಬಿಡಿಸೋದಕ್ಕೆ ಹೋದಂತಹ ಮಗಳು ಮಚ್ಚಿನೇಟಿಗೆ ಬಲಿಯಾಗಿದ್ದಾಳೆ. 18 ವರ್ಷದ ಜುಮೈಲಾ ಬಲಿಯಾದಂತಹ ಯುವತಿ. ತಂದೆ ಉಮರ್ ಫಾರೂಕ್ ಮಚ್ಚಿನೇಟಿಗೆ ಜುಮೈಲಾ ಬಲಿಯಾಗಿದ್ದಾರೆ. ಆಸ್ತಿಗಾಗಿ ನಡೆದಂತಹ ಗಲಾಟೆ ಮಗಳ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಫಾರೂಕ್ ಪತ್ನಿಯ ಸಹೋದರಿ ಜೊತೆ ಆಸ್ತಿ ವಿವಾದ ಇತ್ತು. ವಿವಾದವನ್ನ ಬಗೆಹರಿಸೋದಕ್ಕೆ ಬಂದಿದ್ದಂತಹ ನಾದಿನಿಯ ಪತಿ ಶೇಖುಂ ಜೊತೆಗೆ ಉಮರ್ ಫಾರೂಕ್ ಗಲಾಟೆ ಮಾಡಿಕೊಂಡಿದ್ದಾರೆ. ಶೇಖುಂಗೆ ಮಚ್ಚಿನಿಂದ ಹಲ್ಲೆಗೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಉಮರ್, ತಡೆಯೋದಕ್ಕೆ ಬಂದಂತಹ ಉಮರ್ ಮಗಳು ಜುಮೈಲಾ ಬಲಿಯಾಗಿದ್ದಾಳೆ. ಆರೋಪಿ ಉಮರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಂಜೇಶ್ವರ ಪೊಲೀಸ್ನವರು. ಸದ್ಯಕ್ಕೆ ತನಿಖೆ ನಡೆಸ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ನಡೀತಾ ಇದ್ದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ನೋಡಿ, ಈಕೆಯೇ ಬಲಿಯಾದಂತಹ 18 ವರ್ಷದ ಮಗಳು. ತಂದೆ ಜೊತೆ ಜುಮೈಲಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಗಲಾಟೆ ವಿಕೋಪಕ್ಕೆ ತಿರುಗಿ ಮಚ್ಚನ್ನ ಹಿಡ್ಕೊಂಡು ಗಲಾಟೆಯನ್ನ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಬೇಕಾಗಿತ್ತು. ಸ್ವಲ್ಪ ಕೋಪಕ್ಕೆ ನಾವು ಬುದ್ಧಿ ಕೊಟ್ಟರೆ ಏನಾಗತ್ತೆ ಅನ್ನೋದು ಈ ಒಂದು ಪ್ರಕರಣ ಸಾಕ್ಷಿ. ಸಮಸ್ಯೆಯನ್ನ ಕೂತು ಬಗೆಹರಿಸ್ಕೊಳ್ಬೇಕು. ಸಮಸ್ಯೆ ಕೂತು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಹಿರಿಯರನ್ನ ಕೂರಿಸಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಇಲ್ವಾ, ಅಲ್ಲೂ ಆಗಲಿಲ್ವಾ ಸಮಸ್ಯೆ ಬಗೆಹರಿಸೋದು? ಅಟ್ಲೀಸ್ಟ್ ಊರಿನ ಗ್ರಾಮಸ್ಥರ ಬಳಿ ಹೋಗಿ ಈ ರೀತಿಯಾಗಿ ಆಗಿದೆ ಅಂತ ಅವ್ರ ಹತ್ರ ಸಮಸ್ಯೆ ಬಗೆಹರಿಸ್ಕೊಳ್ಬೋದು. ಅಥವಾ ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ಪೊಲೀಸ್ ಇಲಾಖೆಯ ಸಪೋರ್ಟನ್ನು ತೆಗೆದುಕೊಳ್ಬಹುದಾಗಿತ್ತು. ಆದರೆ ಅದ್ಯಾವುದೂ ಇಲ್ಲ, ಆಗಿಲ್ಲ. ಇದೀಗ ಮಗಳನ್ನು ಕಳ್ಕೊಂಡಿದ್ದಾರೆ.